ನಮಸ್ಕಾರ ಫ್ರೆಂಡ್ಸ್, ಈ ವರ್ಷ ರಾಮನವಮಿ ನಮ್ಮ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಹಿಂದಿನ ದಿನಾನೇ ನಾನು ಬ್ಯಾಕ್ಗ್ರೌಂಡ್ ಹಾಗೆ ಸ್ಟೇಜನ್ನ ಅಲಂಕಾರವನ್ನ ಮಾಡಿಟ್ಟಿದ್ದೆ. ರಾಮನವಮಿಯ ದಿನ ರಾಮ ಪರಿವಾರಕ್ಕೆ ಅಭಿಷೇಕ ಪೂಜೆ ಎಲ್ಲ ಮಾಡಿ ದೇವಸ್ಥಾನದಲ್ಲಿ ಕೊಟ್ಟಿದ್ರು. ಅದನ್ನ ನಾವು ಸ್ಟೇಜ್ ಮೇಲೆ ಇಟ್ಟು ನೋಡಿ ಈ ತರ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡ್ತೀವಿ. ಸೊ ರಾಮ ಪರಿವಾರ ಹಾಗೆ ತೊಟ್ಟಿಲು ರಾಮ ಎರಡೂ ಕೂಡ ಇಟ್ಟು ಪೂಜೆಯನ್ನ ಮಾಡ್ತೀವಿ. ರಾಮನವಮಿಯ ದಿನ ತೊಟ್ಟಿಲಿಗೆ ರಾಮನ ಹಾಕಿ ತೂಗೋದು ಇದು ಸಾಂಪ್ರದಾಯಿಕವಾಗಿ ಹಲವಾರು ವರ್ಷಗಳಿಂದ ಈ ನಿಯಮವನ್ನು ಆಚರಿಸಿಕೊಂಡು ಬಂದಿದ್ದೀವಿ. ಹೂಗಳಿಂದ ತೊಟ್ಟಿಲನ್ನ ತುಂಬಾ ಶೃಂಗಾರವನ್ನ ಮಾಡಿರ್ತೀವಿ. ನೋಡಿ ಈ ತೊಟ್ಟಿಲು ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಇದಕ್ಕೆ ಸುಗಂಧವಾಗಿರುವಂತ ಹೂವು ಅಂದ್ರೆ ಮಲ್ಲಿಗೆ, ಸಂಪಿಗೆ, ಮರ್ಗ, ದವನ ಇವುಗಳನ್ನೆಲ್ಲ ಹಾಕಿ ಅಲಂಕಾರವನ್ನ ಮಾಡಿರ್ತೀವಿ. ನೋಡಿ ಈ ತೊಟ್ಟಿಲು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಹಾಗೆ ಒಳಗಡೆ ಒಂದು ದಿಂಬು ಕೂಡ ಇಟ್ಟಿರ್ತೀವಿ. ಆಮೇಲೆ ಹೂವಿನಿಂದ ಅಲಂಕಾರ, ರಾಮನ್ಗೆ ಮಲ್ಕೊಳ್ಳೋದಕ್ಕೋಸ್ಕರ ಹೂವಿನಿಂದ ಅಲಂಕಾರವನ್ನ ಮಾಡಿರ್ತೀವಿ. ಹೀಗೆ ತೊಟ್ಟಿಲು ಕೂಡ ರೆಡಿಯಾಗಿದೆ. ಎಲ್ಲ ವಿಜೃಂಭಣೆಯಿಂದ ದೀಪ ಅಲಂಕಾರ, ಇದನ್ನ ರಂಗೋಲಿ ಅಲಂಕಾರ ಇಗಳನ್ನೆಲ್ಲ ಮಾಡಿ ತುಂಬಾ ಸುಂದರವಾಗಿ ರಾಮನವಮಿನ ಆಚರಿಸ್ತೀವಿ. ಪ್ರತಿ ವರ್ಷನೂ ಹೀಗೆ ತುಂಬಾ ಸುಂದರವಾಗಿರುತ್ತೆ. ದೇವಸ್ಥಾನದಲ್ಲಿ ಒಂದು ಕಳೆಯನ್ನೇ ಕೊಡುತ್ತೆ ಈ ಅಲಂಕಾರದಿಂದ. ಸೊ ಹಾಗಾಗಿ ಕೆಲವರು ಪಾನಕ, ಮಜ್ಜಿಗೆ ಇವುಗಳನ್ನೆಲ್ಲ ರೆಡಿ ಕೂಡ ಮಾಡ್ತಾ ಇದ್ರು. ಹಾಗೆ ರಾಮನಿಗೆ ಮೊದಲು ಒಂದು ಪೂಜೆಯನ್ನ ಮಾಡಿದ್ವಿ. ಆಮೇಲೆ ಇಲ್ಲಿ ಭಜನೆ ಎಲ್ಲ ನಡೀತಾ ಇರುತ್ತೆ. ಪಂಡ್ರಾಪುರದ ಸಾಂಪ್ರದಾಯಿಕವಾಗಿರುವಂತ ಭಜನೆಗಳನ್ನ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ರಾಮನ ಅಭಂಗಗಳನ್ನ ಹೇಳಿ ಈ ರಾಮನವಮಿಯನ್ನ ಆಚರಿಸ್ತೀವಿ. ಹಾಗೆ ಸಣ್ಣ ಒಂದು ಹುಡುಗಿಯನ್ನ ಕೌಸಲ್ಯದ ರೀತಿಯಲ್ಲಿ ಅಲಂಕಾರವನ್ನ ಮಾಡಿರ್ತೀವಿ. ಕೌಸಲ್ಯ ಅಂದ್ರೆ ಆಕೆಗೆ ಮೊಗ್ಗಿನ ಜಡೆ ಹಾಕಿ ಸೀರೆ ನುಡಿಸಿ ಆಮೇಲೆ ತುಂಬಾ ಲಕ್ಷಣವಾಗಿ ಅಲಂಕಾರವನ್ನ ಮಾಡಿ ಆಕೆಯನ್ನ ಕರೆದುಕೊಂಡು ಬರ್ತೀವಿ. ಸೊ ಹಾಗಾಗಿ ಫ್ರೆಂಡ್ಸ್ ನೋಡಿ ಈ ತರ ಎಲ್ಲ ನಮ್ಮ ದೇವಸ್ಥಾನದಲ್ಲಿ ಆಚರಣೆ ಇರುತ್ತೆ. ನೋಡಿ ಕೌಸಲ್ಯ ಹೀಗೆ ಅಲಂಕಾರವನ್ನ ಮಾಡಿಕೊಂಡು ಆಕೆಯನ್ನ ಆರತಿಯನ್ನ ಮಾಡಿ ಒಳಗೆ ಕರ್ಕೊಂಡ್ ಬಂದು ತೊಟ್ಟಿಲ ಮುಂದೆ ಕೂಡಿಸಿರ್ತೀವಿ. ತೊಟ್ಟಿಲಿಗೂ ಹಾಗೆ ಕೌಸಲ್ಯಕ್ಕೆ ಒಂದು ಪರ್ದೆಯನ್ನು ಕೂಡ ಹಾಕ್ತಾರೆ. ಆಮೇಲೆ ರಾಮನ್ಗೆ ತೊಟ್ಟಿಲಿಗೆ ಹಾಕೋದು. ಕೌಸಲ್ಯ ನೇರವಾಗಿ ರಾಮನ್ಗೆ ನೋಡಬಾರ್ದು ಅಂದ್ಬಿಟ್ಟು ಆ ಪರ್ದೆಯನ್ನ ಹಾಕಿರ್ತಾರೆ. ಆಮೇಲೆ ನೋಡಿ ಈ ತರ ತೊಟ್ಟಿಲಿಗೆ ರಾಮನ್ಗೆ ಹಾಕಿದ್ಮೇಲೆ ಈ ಪರ್ದೆಯನ್ನ ತೆಗೆಯೋದು. ಆಗ ಕೌಸಲ್ಯ ರಾಮನ್ಗೆ ನೋಡೋ ಒಂದು ಪದ್ಧತಿ ಇದೆ. ನೋಡಿ ಕೌಸಲ್ಯ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡ್ಕೊಂಡ್ ಬಂದಿದ್ದಾಳೆ. ಹಾಗೆ ಮೊಗ್ಗಿನ ಜಡೆ ಆದ್ಯ, ಈ ವರ್ಷದ ಕೌಸಲ್ಯ ಆದ್ಯ ಆಗಿದ್ಲು. ತುಂಬಾ ಸುಂದರವಾಗಿ ಕಾಣ್ತಾ ಇದ್ಲು. ಸೊ ಹಾಗಾಗಿ ಇವತ್ತು ಕೌಸಲ್ಯವಾಗಿರುವಂತ ಆದ್ಯ ನೋಡಿ ಇನ್ನು ಕೆಲವು ನಿಯಮಗಳು ಇರುತ್ತೆ, ಅದನ್ನು ಕೂಡ ಆಚರಣೆ ಮಾಡಬೇಕು. ಈ ತರ ತೊಟ್ಟಿಲಿಗೆ ಹಾಕ್ಬಿಟ್ಟು ಆಮೇಲೆ ಈ ಪರ್ದೆಯನ್ನು ತೆಗೆದ್ಮೇಲೆ ಕೌಸಲ್ಯ ರಾಮನ್ಗೆ ನೋಡ್ತಾಳೆ. ನೋಡಿದ್ಮೇಲೆ ಎಲ್ಲರೂ ಹೂವೆಲ್ಲ ಹಾಕ್ಬಿಟ್ಟು
ಇಲ್ಲಿ ರಾಮನ್ಗೆ ಎಲ್ಲ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಸ್ನಾನ ಮಾಡಿಸೋದು, ತಿಲಕ ಇಡೋದು, ಆಮೇಲೆ ವಸ್ತ್ರಗಳನ್ನ ಹಾಕೋದು, ಇದನ್ನೆಲ್ಲ ಹಾಕಿ ಮತ್ತೆ ರಾಮನ್ಗೆ ತೊಟ್ಟಿಲಿಗೆ ಹಾಕ್ಬಿಟ್ಟು ಜೋಗುಳನ್ನ ಹಾಡ್ತಾರೆ. ಜೋ 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 ರೇ ಕುಲಭೂಷಣ ದಶರಥ ನಂದನ ನಿದ್ರಾ ಕರಿಬಾಳ ಮನಮೋಹನ ರಾಮ ಲಕ್ಷ್ಮಣ ಜೋ 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 ರೇ ಜೋ 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 ರೇ ಅಂತ ಹಾಡ್ತಾರೆ. ಆಮೇಲೆ ಆರತಿಯನ್ನು ಕೂಡ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಆರತಿ ಮಾಡ್ತಾರೆ. ಆಮೇಲೆ ಆರತಿ ಎಲ್ಲ ಮಾಡಿದ್ಮೇಲೆ ಕೌಸಲ್ಯ ಕೂಡ ಅರಿಶಿನ ಕುಂಕುಮ ಹಚ್ಚಿ ಆಕೆಗೆ ವಿಳೆದೆಲೆಯನ್ನು ಕೊಟ್ಟು ಆಕೆ ಕೂಡ ಒಂದು ಗೌರವದಿಂದ ಆಕೆ ಕೌಸಲ್ಯ ಅಂತ ಒಂದು ನೇಮ, ಅದು ಒಂದು ನೇಮದ ರೀತಿಯಲ್ಲಿ ಆಕೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಆದರೆ ಏನಾದರೂ ಒಂದು ಗಿಫ್ಟ್ ಕೂಡ ಕೊಡ್ತಾರೆ. ಸಣ್ಣ ಹೆಣ್ಮಕ್ಳು ಕೂಡ ಈ ಥರ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ಈ ಥರ ಅಕ್ಕೆಗೆ ಒಂದು ಗಿಫ್ಟನ್ನು ಕೊಡ್ತಾರೆ. ಆಮೇಲೆ ಇಲ್ಲಿ ರಾಮನ ಪರಿವಾರಕ್ಕೆ ನೈವೇದ್ಯಗಳನ್ನೆಲ್ಲ ಇಟ್ಟು ಮಹಾಮಂಗಳಾರತಿ ನಡೆಯುತ್ತೆ. ಭಜನೆಯ ಮುಖಾಂತರ ಮಹಾಮಂಗಳಾರತಿ ಕೂಡ ತುಂಬಾನೇ ವಿಜೃಂಭಣೆಯಿಂದ ನಡೆಯುತ್ತೆ. ಫ್ರೆಂಡ್ಸ್, ಹೀಗೆ ರಾಮನವಮಿ ಆಚರಿಸಿದ್ಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ವಿತರಣೆ ಕೂಡ ಇರುತ್ತೆ. ಆಮೇಲೆ ಅದರ ಮಧ್ಯದಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಿತು.
ರಾಮನ ಹಾಡಿಗೆ ನೃತ್ಯವನ್ನು ಅನ್ವಿತ ಮಾಡಿದ್ಲು. ಹಾಗೆ ಭಕ್ತಿಯ ಗೀತೆಗಳು, ಆಮೇಲೆ ಒಂದು ಸಣ್ಣ ನೃತ್ಯ ಕೂಡ ಮಾಡಿದ್ವಿ. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಜೈ ಶ್ರೀರಾಮ್. Red na ko,
ಒಂದೇ ಒಂದು ಮಂತ್ರ ರಾಮನೇ ಬೆಸೆದ ನಸುನಕ್ಕ ವಿಶ್ವಾಮಿತ್ರ ರಾಮನೇ ಬೆಸೆದ ತನು ಮುರಿದ ಶ್ರೀರಾಮ ಶೌರ್ಯಗಳೇ ತೋರಿ ಜನಗಣ ಸಭೆಯಲ್ಲಿ ಜಾನಕಿಯ ಮನಸೆಳೆದ ಶ್ಯಾಮ ಸುಂದರನೆದ್ದು ಪ್ರೇಮದಿಂದ तू ही माता तू ही पिता है तू ही माता तू ही पिता है तू ही राधा का श्याम हे राम हे राम हे राम हे राम तू अंतर्यामी सबका स्वामी तू अंतर्यामी सबका स्वामी तेरे चरणों में चारों धाम हे राम हे राम परमात्मा ध्यानाई नाम राम परमात्मा ध्यानाई नाम ಶಿಲೆಯ ಮೆಟ್ಟಿ ವನಿತೆಯಗೈದು ಶಿವಧನುವ ಮುರಿದನು ರಾಮ ಶಿಲೆಯ ಮೆಟ್ಟಿ ವನಿತೆಯಗೈದು ಶಿವಧನುವ ಮುರಿದನು ರಾಮ ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ ಹರಿಹರರು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ ಹರಿಹರರು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ ಇದೇ ಮಹಾನಾಮ ಪರಮರಾಮ ನಾಮ ಪರಮಾತ್ಮ ಧ್ಯಾನ ಈ ನಾಮ ರಾಮ ಪರಮಾತ್ಮ ಧ್ಯಾನ ಈ ನಾಮ ಚಂದ್ರಸೇನೆ ನಂಬಿದ ನಾಮ ಜಾಂಬವಂತ ಜಪಿಸಿದ ನಾಮ ಚಂದ್ರಸೇನೆ ನಂಬಿದ ನಾಮ ಜಾಂಬವಂತ ಜಪಿಸಿದ ನಾಮ ಸುಗ್ರೀವ ಸಾರಿದ ನಾಮ ತಾಯಿ ಶಬರಿ ಹಾಡಿದ ನಾಮ ಸುಗ್ರೀವ ಸಾರಿದ ನಾಮ ತಾಯಿ ಶಬರಿ ಹಾಡಿದ ನಾಮ ಹೊಳೆಯುವ ನಾಮ ಸೂರ್ಯನಂತೆ ಬೆಳಗುವ ನಾಮ ಆಂಜನೇಯ ಧ್ಯಾನಿಪ ನಾಮ ಸೀತಾದೇವಿ ಸ್ಮರಿಸುವ ನಾಮ ಆಂಜನೇಯ ಧ್ಯಾನಿಪ ನಾಮ ಸೀತಾದೇವಿ ಸ್ಮರಿಸುವ ನಾಮ ಸದಾ ನಿನ್ನ ನಾಮ ಜಪಿಸಿ ಮುಕ್ತಿ ಮಾರ್ಗಕ್ಕೆ ಒಯ್ಯುವ ನಾಮ ಸದಾ ನಿನ್ನ ನಾಮ ಜಪಿಸಿ ಮುಕ್ತಿ ಮಾರ್ಗಕ್ಕೆ ಒಯ್ಯುವ ನಾಮ ಇದೇ ಮಹಾನಾಮ ಪರಮರಾಮ ನಾಮ ಪರಮಾತ್ಮ ಜ್ಞಾನ ಈ ನಾಮ ರಾಮ ಪರಮಾತ್ಮ ಧ್ಯಾನ ಈ ನಾಮ ಧ್ಯಾನ ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ ಪರಮ ಪುಣ್ಯ ರಾಮ ಸಾಮ್ಯ ಸೌಖ್ಯ ಧಾಮ ಮೃತ ಮುಖ್ಯ ಪ್ರಾಣ ಧ್ಯಾನ ದೈವ ರಾಮ ತೋರೋ ನಿನ್ನ ಚರಣ ಜಯ ಜಯ ರಾಮ ತೋರೋ ನಿನ್ನ ಚರಣ ಜಯ ಜಯ ರಾಮ ಜೈ ಜೈ ರಾಮ ಸೀತಾರಾಮ ಶ್ರೀ ಹರಿ ರಾಮ ದಶರಥ ರಾಮ ಅಯೋಧ್ಯ ರಾಮ ಪಟ್ಟಾಭಿರಾಮ ಕೋದಂಡ ರಾಮ ರಘುಕುಲ ರಾಮ ರಾಮ ನಿನ್ನ ನಾಮ
ಗೈವೆ ನಿತ್ಯ ಧ್ಯಾನ ಬೇಗ ಬಂದು ಕಾಯೋ ನೀನು ಜಯ ಜಯ ರಾಮ. ನನ್ನದಲ್ಲ ದೇಹ ಮನಸ್ಸು ನಿನ್ನದೆಲ್ಲವಯ್ಯ, ನನ್ನದಲ್ಲ ದೇಹ ಮನಸ್ಸು ನಿನ್ನದೆಲ್ಲವಯ್ಯ. ನಿನ್ನದೆಂಬುದೊಂದೇ ಒಂದು ನಿನ್ನ ನಾಮವಯ್ಯ, ನಿನ್ನದೆಂಬುದೊಂದೇ. ರಾಮ ಕೋದಂಡ ರಾಮ ರಘುಕುಲ ರಾಮ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ. ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ. ಪಾಪ ಕಳೆವ ನಾಮ ಶಾಪ ಕಳೆವ ನಾಮ, ಪಾಪ ಕಳೆವ ನಾಮ ಶಾಪ ನಾಮ, ತಾಪ ಶಮನ ನಾಮ ಶಾಂತಿ ಪ್ರಿಯ ನಾಮ. ರಾಮ ಕೋದಂಡ ರಾಮ ರಘುಕುಲ ರಾಮ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ. ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ. ಪಾಪ ಕಳೆವ ನಾಮ ಶಾಪ ಕಳೆವ ನಾಮ, ಪಾಪ ಕಳೆವ ನಾಮ